ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 59ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಋಷಿ ಲಕ್ಷಣ, ಚತುರ್ಯುಗಗಳಲ್ಲಿರುವ ಪುರುಷರು, ದೇವತೆಗಳು, ಪಶುಗಳು, ಶಿಷ್ಟಾಚಾರಗಳು, ಸತ್ಯಧರ್ಮಗಳು ಮತ್ತು ಜ್ಞಾನ ಭಕ್ತ್ಯಾದಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಕ್ಷೇತ್ರವಾದ ಮಹದಾದಿಗಳಿಗೆ ನಿಯಾಮಕನೂ ಕ್ಷೇತ್ರಜ್ಞನೂ ಆದ ಭಗವಂತನು ಜ್ಞಾನಿಯಾಗಿರುವನೆಂದು ಶಾಸ್ತ್ರಜ್ಞರು ಹೇಳುವರು. ಆ ಭಗವಂತನು ಕ್ಷೇತ್ರದಲ್ಲಿ ವಿವೇಕತೆಯಿಂದ ಇದ್ದರೂ ಕ್ಷೇತ್ರಕೃತ ಸುಕೃತ ದುಷ್ಕೃತಗಳಿಗೆ ಭಾಗಿಯಾಗದೆ ಜಾಗರೂಕನಾಗಿರುವುದರಿಂದ ಜ್ಞಾನಿಯಾಗಿರುವನು. ಮತ್ತು ಭಗವಂತನು ಅವತಾರಾದಿಗಳಿಂದ ವ್ಯಕ್ತನೂ ಮೂಲ ರೂಪದಿಂದ ಅವ್ಯಕ್ತನೂ ನಿಯಾಮಕನಾಗಿರುವುದರಿಂದ ಅಚೇತನನೂ ನಿತ್ಯವಾದ ವಸ್ತುಗಳಿಂದ ಪರಿವೃತನೂ ಆಗಿರುವನು. ಕ್ಷೇತ್ರಜ್ಞನಾದ ಭಗವಂತನೇ ಸೃಷ್ಟವಾದ ಸಮಸ್ತ ವಸ್ತುಗಳನ್ನು ನಿವೃತ್ತಿ ಮಾಡುವನು ಮತ್ತು ಸಂಹಾರ ಮಾಡುವನು. ಕ್ಷೇತ್ರಜ್ಞನಾದ ಪುರುಷನೇ ಈ ಸಮಸ್ತ ವಿಷಯಗಳನ್ನು ಭೋಗಿಸುವವನು. ಸಮಸ್ತ ವಿಷಯಗಳು ಭೋಗ್ಯಗಳಾಗಿವೆ. ಋಷಿ ಎಂಬ ಧಾತುವು ಗತ್ಯರ್ಥಕವಾಗಿದ್ದರೂ ಜ್ಞಾನಾರ್ಥಕವಾಗಿದೆ. ಋಷಿ ಎಂಬ ಧಾತುವು ಶಾಸ್ತ್ರಜ್ಞಾನ, ಸತ್ಯ, ತಪಸ್ಸು ಎಂಬ ಈ ಅರ್ಥಗಳನ್ನು ಕೊಡುತ್ತದೆ. ಹೀಗೆ ಜ್ಞಾನ, ಸತ್ಯ, ತಪಸ್ಸು ಇವು ಯಾರಲ್ಲಿವೆಯೋ ಅವರನ್ನು ಬ್ರಹ್ಮದೇವನು ಋಷಿಯೆಂದು ಕರೆಯುವನು. ಅವರೇ ಋಷಿಗಳಾಗಿರುವರು. ಇಂತಹ ಋಷಿಗಳು ತಮ್ಮ ಸ್ವಂತವಾದ ಬುದ್ಧಿಶಕ್ತಿಯಿಂದ ನಿವೃತ್ತಿ ಸಮಕಾಲದಲ್ಲಿಯೇ ಅವ್ಯಕ್ತನಾದ ಪರಮಪುರುಷನನ್ನು ತಿಳಿಯುವರು. ಹೀಗೆ ಈ ಋಷಿಗಳು ಪರಮಪುರುಷನನ್ನು ತಮ್ಮ ಜ್ಞಾನದೃಷ್ಟಿಯಿಂದ ತಿಳಿಯುವ ಕಾರಣದಿಂದ ಪರಮ ಮಹರ್ಷಿಗಳೆಂದು ಲೋಕಗಳಲ್ಲಿ ವಿಖ್ಯಾತರಾದರು.
ಪರಮಪುರುಷನನ್ನು ಸಂಪೂರ್ಣವಾದ ಜ್ಞಾನದಿಂದ ನೋಡುವವರೇ ಪರಮ ಮಹರ್ಷಿಗಳಾಗಿರುವರು. ಹೀಗೆ ಅನಾದಿ ಕಾಲದಿಂದಲೂ ಋಷಿ ಶಬ್ದವು ಗತ್ಯರ್ಥಕವಾದ ಋಷು ಧಾತುವಿನಿಂದ ಜನ್ಯವಾಗಿದೆಯೆಂದು ಜ್ಞಾನಿಗಳು ಹೇಳುವರು. ಇಂತಹ ಋಷಿ ಶಬ್ದ ವಾಚ್ಯರಾದ ಜ್ಞಾನಿಗಳು ತಾವೇ ಪರಾಧೀನರಾಗದೆ ಉದ್ಭೂತರಾದ ಕಾರಣ ಆತ್ಮರ್ಷಿಗಳೆಂದು ವಿಖ್ಯಾತರಾಗಿರುವರು. ಹೀಗೆ ಸ್ವತಂತ್ರರೂ ಸ್ವೇಚ್ಛಾ ಸಂಭೂತರೂ ಆದ ಈ ಪರಮ ಮಹರ್ಷಿಗಳು ಬ್ರಹ್ಮದೇವನ ಮಾನಸ ಪುತ್ರರಾಗಿರುವರು. ಯಾರು ದಿವ್ಯ ಜ್ಞಾನದಿಂದ ಪೂರ್ಣರಾಗಿ ಮರ್ಯಾದಾತೀತರಾಗುವುದಿಲ್ಲವೋ ಮತ್ತು ಯಾರು ಸಮಸ್ತ ಗುಣಪೂರ್ಣನೂ ಮಹಾತ್ಮನೂ ಆದ ಭಗವಂತನನ್ನು ತಿಳಿಯುತ್ತಾರೋ ಅವರು ತಮ್ಮ ಪರಮವೂ ದಿವ್ಯವೂ ಮಹತ್ತೂ ಆದ ಜ್ಞಾನದಿಂದ ದಿವ್ಯ ಮಹರ್ಷಿಗಳಾಗಿರುವರು. ಸ್ವತಂತ್ರರು ಮಂಗಳಾಂಗರು ಬ್ರಹ್ಮದೇವನ ಮಾನಸಪುತ್ರರೂ ಆದ ಮಹಾತ್ಮರು ಅಹಂಭಾವವನ್ನೂ ಅಜ್ಞಾನವನ್ನೂ ಬಿಟ್ಟು ಮಹರ್ಷಿಗಳಾಗಿರುವರು. ಇಂತಹ ಮಹರ್ಷಿಗಳು ಭೂತಾದಿಗಳ ತತ್ವಜ್ಞಾನಿಗಳಾದ ಕಾರಣ ಮಹಾತ್ಮರಾಗಿರುವರು. ಇಂತಹ ಮಹರ್ಷಿಗಳ ಪುತ್ರರು ಋಷಿಕ ನಾಮಕರು, ಸ್ತ್ರೀ ಪುರುಷ ಸಂಬಂಧಜನ್ಯರೂ ಗರ್ಭ ಸಂಭೂತರೂ ಆಗಿರುವರು. ಮಹಾ ತೇಜಸ್ವಿಗಳಾದ ಮಹರ್ಷಿಗಳು ಪಂಚ ತನ್ಮಾತ್ರೆಗಳನ್ನು ಸತ್ಯವನ್ನು ತಿಳಿಯುವವರಾಗಿರುವರು. ಅವರು ಉತ್ತಮರೂ ಸತ್ಯದರ್ಶಿಗಳೂ ಆಗಿರುವ ಕಾರಣ ಸತ್ಯರ್ಷಿಗಳೆಂದು ಲೋಕಸಮ್ಮತರಾಗಿರುವರು. ಇಂತಹ ಋಷಿಕುಮಾರರು ಋಷಿ ಪುತ್ರಕರೆಂದು ಪ್ರಖ್ಯಾತರಾಗಿರುವರು. ಅವರು ಶ್ರುತಿ ಸ್ಮೃತಿಗಳನ್ನು ಅವುಗಳ ತತ್ವಗಳನ್ನು ವಿಶೇಷಾಕಾರವಾಗಿ ತಿಳಿದಿರುವುದರಿಂದ ಅವರಿಗೆ ಶ್ರುತರ್ಷಿಗಳೆಂದು ಹೆಸರು ಬಂದಿದೆ. ಇಂತಹ ಶ್ರುತರ್ಷಿಗಳು ಶ್ರುತಿ ಪಾರಂಗತರಾಗಿರುವರು. ಅವ್ಯಕ್ತ ತತ್ವಾಭಿಮಾನಿಯೂ ಮಹಾಲಕ್ಷ್ಮಿಯೂ ಬ್ರಹ್ಮದೇವನು ಮಹಾತತ್ವಾಭಿಮಾನಿಗಳಾಗಿರುವರು. ರುದ್ರದೇವನು ಅಹಂಕಾರ ತತ್ವಾಭಿಮಾನಿಯಾಗಿರುವನು. ಇದರಂತೆ ಭೂತಾಭಿಮಾನಿಗಳೂ ಇಂದ್ರಿಯಾಭಿಮಾನಿಗಳೂ ಆದ ದೇವತೆಗಳು ಇರುವರು. ಇಂತಹ ಅಭಿಮಾನಿ ದೇವತೆಗಳ ಜ್ಞಾನವನ್ನು ಬಲ್ಲವರೇ ಋಷಿಗಳು. ಈ ರೀತಿಯಾಗಿ ಋಷಿ ಜಾತಿಗಳಿರುವವು. ಆ ಋಷಿಗಳ ಜಾತಿಗಳು 5 ಲೋಕದಲ್ಲಿ ಪ್ರಸಿದ್ಧವಾಗಿವೆ. ಅವುಗಳನ್ನು ನಾಮ ಸಹಿತವಾಗಿ ಹೇಳುವೆನು ಕೇಳಿರಿ. ಭೃಗು, ಮರೀಚಿ, ಅತ್ರಿ, ಅಂಗೀರಸ, ಪುಲಹ, ಕ್ರತು, ಮನು, ದಕ್ಷ, ವಸಿಷ್ಠ, ಪುಲಸ್ತ್ಯ ಎಂಬುದಾಗಿ ಈ 10 ಜನ ಋಷಿಗಳು ಲೋಕವಿಖ್ಯಾತರಾಗಿರುವರು. ಈ 10 ಜನರು ಬ್ರಹ್ಮದೇವನ ಮಾನಸಪುತ್ರರು, ಸ್ವೇಚ್ಛಾಚಾರಿಗಳು, ಸ್ವತಂತ್ರರೂ ಆಗಿರುವರು. ಋಷಿಗಳಿಂದ ಮಹತ್ತಾದ ಅನೇಕ ವಿಷಯಗಳು ಲೋಕಗಳಲ್ಲಿ ಪ್ರಖ್ಯಾತವಾಗಿರುವುದರಿಂದ ಅವರು ಮಹರ್ಷಿಗಳೆಂದು ಪ್ರಸಿದ್ಧರಾಗಿರುವರು. ಇವರು ಸ್ವತಂತ್ರರು ಬ್ರಹ್ಮನ ಮಾನಸ ಕುಮಾರರೂ ಆಗಿರುವರು. ಅವರನ್ನು ತಿಳಿಸುವೆನು ಕೇಳಿರಿ. ಅವರು ಶುಕ್ರ, ಬೃಹಸ್ಪತಿ, ಕಶ್ಯಪ, ಉಶನಸ, ಉತತ್ಯ, ವಾಮದೇವ, ಆಪೋಜ್ಯ, ಐಷಿಜ, ಕರ್ದಮ, ವಿಶ್ರವಸ್ಸು, ಶಕ್ತಿ, ವಾಲಖಿಲ್ಯ, ಧರ ಇವರು ಮಹರ್ಷಿಗಳೆಂದು ಪ್ರಖ್ಯಾತರಾಗಿರುವರು. ಇವರು ಜ್ಞಾನದಿಂದ ಋಷಿಗಳಾಗಿರುವರು. ಋಷಿಪುತ್ರರು ಋಷಿಕರಾಗಿರುವರು. ಅವರು ಗರ್ಭ ಸಂಭೂತರಾಗಿರುವರು. ಅವರನ್ನು ತಿಳಿಸುವೆನು ಕೇಳಿರಿ. ಅವರು ಯಾರೆಂದರೆ ವತ್ಸರ, ನಗ್ರಹು, ಭಾರದ್ವಾಜ, ಬೃಹದುತ್ತ,
ಶರದ್ವಂತ, ವಾಜಶ್ರವಸ, ಸುವಿತ್ತ, ಸುವಾಕ್ಕು, ವೇಷಪರಾಯಣ, ದಧೀಚಿ, ಶಂಖಮಂತ, ವೈಶ್ರವಣ ಇವರು ಋಷಿಕುಮಾರರೂ ಋಷಿ ನಾಮಕರೂ ಆಗಿರುವರು. ಇವರು ತಮ್ಮ ಸತ್ಯತೆಯಿಂದ ಋಷಿತ್ವವನ್ನು ಹೊಂದಿರುವರು. ಸ್ವತಂತ್ರರಾದ ಋಷಿಗಳು, ಋಷಿಕರು ಮತ್ತು ಇತರರಾದ ಜ್ಞಾನಿಗಳೂ ಆದ ಯಾರು ಲೋಕಸಮ್ಮತರಾಗಿರುವರೋ ಇವರೆಲ್ಲರೂ ಮಂತ್ರದೃಷ್ಟೃಗಳಾಗಿರುವರು. ಸಂಪೂರ್ಣವಾಗಿ ಅವರನ್ನು ತಿಳಿಸುವೆನು ಕೇಳಿರಿ. ಅವರು ಭೃಗು, ಕಾವ್ಯ, ಪ್ರಚೇತಸ, ದಧೀಚಿ, ಜ್ಞಾನಿಯಾದ ಔರ್ವ, ಜಮದಗ್ನಿ, ವಿಧ, ಸಾರಸ್ವತ, ಅದ್ವಿಷೇಣ, ಅರೂಪ, ವೀತಹವ್ಯ, ಸುಮೇಧಸ, ವೈನ್ಯ, ಪೃಥು, ದಿವೋದಾಸ, ಪ್ರಶ್ವಾರ, ಗೃತ್ಸಮದ, ನಭ ಇವರು ಮಂತ್ರದೃಷ್ಟೃಗಳಾಗಿರುವರು. ಇವರು 21 ಜನರಿರುವರು. ಇವರಿಂದಲೇ ಮಂತ್ರಗಳು ವ್ಯಕ್ತಗಳಾಗಿವೆ. ಆಂಗೀರಸ, ವೇದಸ, ಭಾರದ್ವಾಜ, ಬಾಷ್ಕಲಿ, ಅಮೃತ, ಗಾರ್ಗ್ಯ, ಶೇನಿ, ಸಂಹೃತಿ, ಪುರು, ಕುತ್ಸ, ಮಾಂಧಾತ, ಆಂಬರೀಷ, ಆಹಾರ್ಯ, ಅಜಮೀಢ, ಋಷಭ, ಬಿಲಿ, ಪೃಷದಶ್ವ, ವಿರೂಪ, ಕಣ್ವ, ಮುದ್ಗಲ, ಯುವನಾಶ್ವ, ಪೌರುಕುತ್ಸ, ತ್ರಸದಸ್ಯು, ದಸ್ಯುಮಂತ, ಉತತ್ಯ, ಭರದ್ವಾಜ, ಪಾಜಶ್ರವಸ್ಸು, ಅಯೂಪ್ಯ, ಸುವಿತ್ತಿ, ವಾಮದೇವ, ಔಗಜ, ಬೃಹದುಕ್ತ, ದೀರ್ಘತಮಸ್ಸು, ಕಕ್ಷೀವಂತರೆಂಬ 33 ಜನರು ಪ್ರಖ್ಯಾತರಾದ ಆಂಗೀರಸರ ವಂಶದವರಾಗಿರುವರು. ಈ 33 ಮಹರ್ಷಿಗಳು ಮಂತ್ರದೃಷ್ಟಗಳಾಗಿರುವರು. ಈಗ ಕಶ್ಯಪ ಗೋತ್ರದವರನ್ನು ಹೇಳುವೆನು ಕೇಳಿರಿ. ಕಾಶ್ಯಪ, ವತ್ಸಾರ, ಬಭ್ರಮ, ರೈಬ್ಯ, ಅಸಿತ, ದೇವಲರೆಂಬ ಈ 6 ಜನರು ಬ್ರಹ್ಮವಾದಿಗಳಾಗಿರುವರು. ಅತ್ರಿ, ಅರ್ಚಿಸನ, ಶ್ಯಾಮಾವಂತ, ನಿಷ್ಠುರ, ವಲ್ಗೂತಕ, ಜ್ಞಾನಿಯಾದ ಮುನಿ, ಪೂರ್ವಾತಿಥಿ ಈ ಮಹರ್ಷಿಗಳು ಅತ್ರಿ ಗೋತ್ರೋತ್ಪನ್ನರಾಗಿಯೂ ಮಂತ್ರದೃಷ್ಟುಗಳಾಗಿಯೂ ಮಹಾಜ್ಞಾನಿಗಳಾಗಿಯೂ ಇರುವರು. ವಸಿಷ್ಠ, ಶಕ್ತಿ, ಪರಾಶರ, 4ನೆಯವನು ಇಂದ್ರಪ್ರಮಿತಿ, 5ನೆಯವನು ಭರದ್ವಸು, 6ನೆಯವನು ಮೈತ್ರಾವರುಣ, 7ನೆಯವನು ಕುಂಡಿನ, 8ನೆಯವನು ಸುದ್ಯುಮ್ನ, 9ನೆಯವನು ಬೃಹಸ್ಪತಿ, 10ನೆಯವನು ಭರದ್ವಾಜ ಇವರು ಮಂತ್ರ ಬ್ರಾಹ್ಮಣಕಾರಕರಾಗಿರುವರು. ಈ 10 ಜನ ಮಹರ್ಷಿಗಳು ಸತ್ಯ ಧರ್ಮ ಸ್ಥಾಪಕರಾಗಿಯೂ ಅಧರ್ಮವನ್ನು ಧ್ವಂಸ ಮಾಡುವವರಾಗಿಯೂ ಬ್ರಹ್ಮಜ್ಞಾನೋಪದೇಶಕರಾಗಿಯೂ ಸರ್ವಶಾಖಾ ಪ್ರವರ್ತಕರಾಗಿಯೂ ಲೋಕ ಕಲ್ಯಾಣಕರ್ತರಾಗಿಯೂ ಇರುವರು. ಹೇತು ಶಬ್ದವು ಹಿಂಸಾರ್ಥಕವಾದ ಹೀ ಧಾತುವಿನಿಂದ ನಿಷ್ಪನ್ನವಾಗಿದೆ. ಹೀಗೆ ಮಹರ್ಷಿಗಳು ಪರೋಕ್ತವಾದ ಅಧರ್ಮವನ್ನು ಹಿಂಸಕರಾದ ಕಾರಣ ಹೇತು ಶಬ್ದ ವಾಚ್ಯಕರಾಗಿರುವರು. ಗತಿಕರ್ಮಕವಾದ ಹೀ ಧಾತುವಿನಿಂದ ಜನ್ಯವಾಗಿದೆ. ಮಾರ್ಗದರ್ಶಕರು ಸತ್ಕರ್ಮ ಅನುಷ್ಠಾನಿಗಳೂ ಆದವರೇ ಪರಮ ಮಹರ್ಷಿಗಳಾಗಿರುವರು. ಯಾರು ವಾಕ್ಯಾರ್ಥ ಸ್ವರೂಪವನ್ನು ವಿವರಣೆ ಮಾಡುತ್ತಾರೆಯೋ ದುಷ್ಕರ್ಮಾದಿಗಳನ್ನು ನಿಂದಿಸುತ್ತಾರೆಯೋ ಅವರೇ ಆಚಾರ್ಯ ಪುರುಷರಾಗಿರುವರು. ಯಾವ ದೋಷದಿಂದ ಮಾತು ದೂಷಿತವಾಗುತ್ತದೆಯೋ ಅಂತಹ ದೋಷ ಪರಿಹಾರಕರೂ ಆದವರೇ ಮಹಾತ್ಮರಾಗಿರುವರು. ಪ್ರಪೂರ್ವಕವಾದ ಶಂಸಧಾತುವಿನಿಂದ ಪ್ರಶಂಸಾ ಶಬ್ದವು ಉತ್ಪನ್ನವಾಗಿದೆ. ಪ್ರಶಂಸೆ ಎಂದರೆ ಗುಣಿಗಳಲ್ಲಿರುವ ಗುಣಗಳನ್ನು ಹೇಳುವುದೇ ಪ್ರಶಂಸೆಯಾಗಿರುವುದು. ಇದು ಹೀಗೆಯೇ ಸರಿ, ಇದು ಹೀಗೆ ಅಲ್ಲವೆಂದು ನಿಶ್ಚಯವನ್ನು ಹೇಳದೆ ಹೀಗೋ ಹಾಗೋ ಎಂದು ಸಂದೇಹವಾಗಿ ಹೇಳುವುದಕ್ಕೆ ಸಂಶಯವೆಂಬ ಸಂಜ್ಞೆಯು ಪ್ರಾಪ್ತವಾಗಿದೆ. ಈ ಕಾರ್ಯವನ್ನು
ಹೀಗೆ ಮಾಡಬೇಕೆಂದು ವಿಧಾನ ಮಾಡುವುದಕ್ಕೆ ವಿಧಿ ಎಂಬ ಸಂಜ್ಞೆಯು ಉಂಟಾಗಿರುವುದು. ಪರರು ಈ ವಿಷಯವನ್ನು ಹೀಗೆ ಹೇಳುತ್ತಾರೆಂದು ಹೇಳುವ ಅನ್ಯೋಕ್ತಿಗೆ ಬುಧರು ಪರಕೃತಿಯೆಂದು ಹೇಳುವರು. ಯಾವುದು ಕೇವಲ ಹಿಂದಿನ ಕಾಲದಲ್ಲಿ ನಡೆದಿರುತ್ತದೆಯೋ ಅದಕ್ಕೆ ಪುರಾಕಲ್ಪವೆಂದು ಹೆಸರು ಬಂದಿದೆ. ಪೂರ್ವಕಾಲದ ಅತ್ಯಂತ ಪುರಾತನ ವೀರರ ಚರಿತೆಗೆ ಪುರಾಕಲ್ಪವೆಂಬ ನಾಮವು ಸಂಭವಿಸಿರುತ್ತದೆ. ಪುರಾತನವಾದ ಮಂತ್ರ, ಬ್ರಾಹ್ಮಣ ಕಲ್ಪಗಳಿಂದಲೂ ಅತ್ಯಂತ ಶುದ್ಧವೂ ವಿಸ್ತಾರವೂ ಆದ ವೇದಗಳಿಂದಲೂ ವಿಹಿತವಾಗದೆ ಅನಿಶ್ಚಿತವಾಗಿ ಮಾಡಿದ ಕಾರ್ಯಗಳಿಗೆ ವ್ಯವಧಾರಣ ಕಲ್ಪನವೆಂದು ಹೇಳುವರು. ಇದು ಹೇಗೋ ಅದು ಹಾಗೆಯೇ ಆಗುವುದು, ಇದು ಅದೂ ಸಹ ಹೇಗೆಯೋ ಹಾಗೆಯೇ ಆಗುವುದೆಂಬ ಯಾವ ಉಪದೇಶವಿರುತ್ತದೆಯೋ ಅದು ದಶಮ ಬ್ರಾಹ್ಮಣದಲ್ಲಿ ಉಕ್ತವಾಗಿದೆ. ಈ ರೀತಿಯಾಗಿ ಬ್ರಾಹ್ಮಣ ಭಾಗದ ಆದಿಯಲ್ಲಿ ಋಷ್ಯಾದಿಗಳ ಲಕ್ಷಣಾದಿಗಳನ್ನು ಬ್ರಾಹ್ಮಣರು ಹೇಳಿರುವರು. ಅವರಿಗೆ ಆಯಾ ವ್ಯಕ್ತಿಗಳನ್ನು ಹೇಳಿರುವರು. ಬ್ರಾಹ್ಮಣರು ಅದಕ್ಕೆ ವ್ಯಾಖ್ಯಾನವನ್ನು ತಕ್ಷಣವೇ ಮಾಡಿರುವರು. ಮಹಾತ್ಮರು ವಿದ್ಯುಕ್ತವಾದ ಕರ್ಮಗಳಲ್ಲಿ ಮಂತ್ರಗಳ ಕಲ್ಪನೆಯನ್ನೂ ಹೇಳಿರುವರು. ಮಂತ್ರ ಆಲೋಚನೆಯೆಂಬ ಧಾತುವಿನಿಂದ ಮಂತ್ರ ಪದವು ಸಿದ್ಧವಾಗಿದೆ. ಬ್ರಹ್ಮನಿಂದ ರಕ್ಷಿಸಲ್ಪಡುವವರಿಗೆ, ಬ್ರಹ್ಮಜ್ಞಾನಿಗಳಿಗೆ ಬ್ರಾಹ್ಮಣರೆಂದು ನಾಮವು ಸಂಭವಿಸಿರುತ್ತದೆ. ಸೂತ್ರ ಸ್ವರೂಪವನ್ನರಿತ ಜ್ಞಾನಿಗಳು ಯಾವುದು ಅಲ್ಪಾಕ್ಷರಗಳಿಂದ ಬಹುವರ್ಥ ಪ್ರತಿಪಾದಕವಾಗಿದೆಯೋ, ಸಂದೇಹವಿಲ್ಲದೆ ನಿರ್ಣಯವನ್ನು ಹೇಳುತ್ತದೆಯೋ, ಸಾರವತ್ತಾಗಿದೆಯೋ, ಬಹುವರ್ಥ ಪ್ರತಿಪಾದಕವಾಗಿಯೂ ಅಸಂಕುಚಿತವಾಗಿಯೂ ನಿರ್ದೋಷವಾಗಿಯೂ ಇರುತ್ತದೆಯೋ ಅದನ್ನು ಸೂತ್ರವೆಂದು ಹೇಳುವರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಋಷಿ ಲಕ್ಷಣಂ ನಾಮ ಏಕೋನಷಷ್ಟಿತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 60ನೆಯ ಅಧ್ಯಾಯವಾದ ಮಹಾಸ್ಥಾನ ತೀರ್ಥವರ್ಣನೆ, ವೇದವ್ಯಾಸರ ಅವತಾರ, ಜೈಮಿನಿ, ಸುಮಂತು, ವೈಶಂಪಾಯನ, ಪೈಲ ಮತ್ತು ಲೋಮಹರ್ಷಣ ಇವರ ಕಥನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಕೃತಾಸುತಂ. ಶ್ರೀಕೃಷ್ಣಾಯ ನಮಃ.